ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಈವ್ನಿಂಗ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ನಾನು ನಿಮ್ಗೊಂದು ಸ್ಟೋರಿ ಹೇಳೋಕೆ ಬಂದಿದ್ದೀನಿ ಫ್ರೆಂಡ್ಸ್. ಇವರ ಕಾವ್ಯ ನಮ್ಮ ಬಂದು ಕುವೆಂಪು ಅಂತ. ಇವರ ಪೂರ್ತಿ ಹೆಸರು ಬಂದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ. ಇವರನ್ನ ಶಾರ್ಟಾಗಿ ಎಲ್ಲರೂ ಕೆ ವಿ ಪುಟ್ಟಪ್ಪ ಅಂತ ಕರೀತಾಯಿದ್ರು ಫ್ರೆಂಡ್ಸ್. ಕುವೆಂಪು ಅವ್ರ ಬಗ್ಗೆ ಹೇಳೋದಾದರೆ ಇವರ ಕೊಡುಗೆಗಳು ತುಂಬ ಅಪಾರವಾದದ್ದು. ಇವ್ರ ಬಗ್ಗೆ ಹೇಳ್ತಾ ಇದ್ದರೆ ದಿನಗಳೇ ಸಾಲೋದಿಲ್ಲ ನಮಗೆ. ಎಷ್ಟು ಕಾವ್ಯಗಳು, ಕವನಗಳು, ಕಾದಂಬರಿಗಳು, ಕೃತಿಗಳು ಎಷ್ಟು ಬರೆದಿದ್ದಾರೆ ಅಂದರೆ ಅದನ್ನ ಓದೋಕ್ಕೆ ಒಂಥರ ಚೆಂದ ಫ್ರೆಂಡ್ಸ್. ಕುವೆಂಪು ಅವ್ರ ಬಗ್ಗೆ ಓದಿ ಚೆನ್ನಾಗಿದೆ ನೀವು. ಅವ್ರ ಬಗ್ಗೆ ಸಣ್ಣದೇ ಒಂದು ಕಿರು ಪರಿಚಯ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅವ್ರ ಬಗ್ಗೆ ಫಸ್ಟ್ ಹೇಳೋದಾದರೆ ಇವರ ಪೂರ್ತಿನ ಹೆಸರು ಬಂದು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಆವಾಗಲೇ ಹೇಳಿದ್ದೆ. ಇವರು ಜನಿಸಿದ್ದು 1904 ಡಿಸೆಂಬರ್ 29ರಂದು. ಇವರ ಊರು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿ ಎಂಬ ಗ್ರಾಮದಲ್ಲಿ ಜನಿಸಿರ್ತಾರೆ. ಇವರ ತಂದೆ ಹೆಸರು ವೆಂಕಟಪ್ಪ, ತಾಯಿ ಹೆಸರು ಸೀತಮ್ಮ ಅಂತ. ಇವರು ಪ್ರಾಥಮಿಕ ಶಿಕ್ಷಣವನ್ನು ತೀರ್ಥಹಳ್ಳಿಯಲ್ಲೇ ಮುಗಿಸಿರ್ತಾರೆ. ಮುಂದಿನ ಶಿಕ್ಷಣಕ್ಕಾಗಿ ಇವರು ಮೈಸೂರಿಗೆ ಬರ್ತಾರೆ. ಮೈಸೂರಲ್ಲಿ ಮಹಾರಾಜ ಕಾಲೇಜಲ್ಲಿ ಇವರು ವಿದ್ಯಾಭ್ಯಾಸ ಮಾಸ್ಟರ್ಸ್ನ ಮುಗಿಸ್ತಾರೆ. ಅದೇ ಕಾಲೇಜಲ್ಲಿ ಇವರು ಅಧ್ಯಾಪಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಹಾಗೆಯೇ ಇವರು ಮೈಸೂರಿನ ವಿಶ್ವವಿದ್ಯಾನಿಲಯದಲ್ಲಿ ಉಪಕುಲಪತಿಯಾಗಿ ಕೂಡ ಕಾರ್ಯನಿರ್ವಹಿಸಿರುತ್ತಾರೆ ಫ್ರೆಂಡ್ಸ್. ಇವರು ಬರೆದಿರುವ 27 ಕಾವ್ಯ ಸಂಕಲನಗಳು ಇವರು ಬರೆದಿರೋದು 27 ಕಾವ್ಯ ಸಂಕಲನಗಳು. ಹಾಗೆಯೇ 2 ಕಾದಂಬರಿಗಳು ಫ್ರೆಂಡ್ಸ್. ಕಾದಂಬರಿ 2 ಯಾವುದು ಎಂದರೆ ಒಂದು ಮಲೆಗಳಲ್ಲಿ ಮದುಮಗಳು ಹಾಗೂ ಕಾನೂನಿನ ಹೆಗ್ಗಡತಿ ಅಂತ ಫ್ರೆಂಡ್ಸ್ 2 ಇದೆ. ಹಾಗೆಲ್ಲ ಒಂದು ಕೃತಿ ಬರೆದಿದ್ದಾರೆ ಫ್ರೆಂಡ್ಸ್, ಶ್ರೀ ರಾಮಾಯಣ ದರ್ಶನಂ. ಈ ಕೃತಿ ಬರೆದಾಗ ಅವ್ರಿಗೆ ಕನ್ನಡಿಗನಾಗಿ ಮೊದಲನೇದಾಗಿ ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೋತಾರೆ. ನಮ್ಮ ಕುವೆಂಪು ಅವರು ಈ ಕೃತಿ ಬರೆದಾಗ ಇವ್ರ ಕೃತಿ ನೋಡಿಬಿಟ್ಟು ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಕೂಡ ಗೌರ್ಮೆಂಟ್ಗೆ ಕೊಡುತ್ತೆ. ಹಾಗೆಯೇ ಸಾಹಿತ್ಯ ಅಕಾಡೆಮಿಯಲ್ಲಿ ಕೂಡ ಅವರಿಗೆ ಪ್ರಶಸ್ತಿ ಸಿಗುತ್ತೆ. ಹಾಗೆಯೇ ಪದ್ಮವಿಭೂಷಣ ಹಾಗೂ ಪದ್ಮಭೂಷಣ ಹಾಗೂ ಪಂಪ ಪ್ರಶಸ್ತಿಗೆ ಕೂಡ ಇವರು ಪಾತ್ರವಾಗಿರುತ್ತಾರೆ. ಎಷ್ಟೊಂದು ಕೊಡುಗೆಗಳು ನೋಡಿ, ಅಪಾರವಾದ ಕೊಡುಗೆಗಳು ಫ್ರೆಂಡ್ಸ್ ಇವ್ರದ್ದೆಲ್ಲ. ಇಂಥ ಅನೇಕ ಗಣ್ಯ ವ್ಯಕ್ತಿಗಳು ನಮ್ಮ ಭೂಮಿಯಲ್ಲಿ ಜನಿಸಿದ್ದಾರೆ, ಕರ್ನಾಟಕದಲ್ಲಿ ಜನಿಸಿ ನಮಗೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಅವ್ರ ಮಾರ್ಗದರ್ಶನ ನಡೀಬೇಕು. ಹಾಗೆಯೇ 2ನೇ ರಾಷ್ಟ್ರ ಕವಿ ಅಂತ ಕೂಡ ಇವರು ಗುರುತಿಸ್ಕೋತಾರೆ ಫ್ರೆಂಡ್ಸ್. ನೋಡಿ ಎಷ್ಟು ಹೆಸರು ಮಾಡಿದ್ದಾರೆ. ಒಂದು ಚಿಕ್ಕ ಗ್ರಾಮದಲ್ಲಿ ಹುಟ್ಟಿ ಮೈಸೂರಿಗೆ ಬಂದು ಎಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ. ಅದೇ ಥರ ನೀವು ಕೂಡ ಅವರ ಮಾರ್ಗದರ್ಶನದಲ್ಲಿ ನಡೆಯಿರಿ. ಇವರಾಗಿರ್ಬೋದು, ಕುವೆಂಪು ಅವರಾಗಿರ್ಬೋದು, ಆ ಸ್ವಾತಂತ್ರ್ಯಗಾರರಾಗಿರ್ಬೋದು, ದ ರಾ ಬೇಂದ್ರ ಆಗಿರ್ಬೋದು, ಜಯ ಶಿವರುದ್ರಪ್ಪ ಆಗಿರ್ಬೋದು, ಎಷ್ಟೊಂದು ಜನ ಇದ್ದಾರೆ. ಇವ್ರ ಮಾರ್ಗದರ್ಶನದಲ್ಲಿ ನಡೆಯಿರಿ. ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಒಳ್ಳೇದು ಮಾಡಲಿ. ಹಾಗೆಯೇ ಫ್ರೆಂಡ್ಸ್, ಇವರು ನಮ್ಮ ಕುವೆಂಪುರವರು 1994 ನವೆಂಬರ್ 11ರಂದು ತೀರ್ಕೋತಾರೆ ಫ್ರೆಂಡ್ಸ್. ನೋಡಿ, ಇಂಥ ದೊಡ್ಡ ವ್ಯಕ್ತಿ, ಇಂಥ ದೊಡ್ಡ ಹೆಸರು ಮಾಡಿ ನಮಗೆಲ್ಲ ಒಂದು ದಾರಿ ಮಾರ್ಗವನ್ನು ಹಾಕೊಟ್ಬಿಟ್ಟು ನಮಗೆಲ್ಲ ಬಿಟ್ಟು ಹೋಗ್ಬಿಟ್ಟು ಅವ್ರು ಹಾಕಿಟ್ಟಿರೋ ಮಾರ್ಗದಲ್ಲಿ ದಯವಿಟ್ಟು ಎಲ್ಲರೂ ನಡೀರಿ. ಇವಾಗ ನೋಡಿ, ನಾಡಗೀತೆನ ಬರೆದು ಅವರು ಇಡೀ ಪ್ರಪಂಚದಲ್ಲಿ, ನಮ್ಮ ಇಂಡಿಯಾದಲ್ಲಿ ಯಾವ ಶಾಲೆ ಕಾಲೇಜ್ಗೆ ಹೋಗಿ ಯಾವ ಫಂಕ್ಷನ್ ಮಾಡಿದ್ರು ಫಸ್ಟ್ ನಾಡಗೀತೆ ಇರುತ್ತೆ. ನಾಡಗೀತೆ ಅದೇ ಫ್ರೆಂಡ್ಸ್, ನೀವು ಅಷ್ಟೇ ನಾಡಗೀತೆ ಎಲ್ಲೇ ಕೇಳಿದ್ರು ನಿಂತ್ಕೊಂಡು ಸ್ವಲ್ಪ ಅದಕ್ಕೆ ಗೌರವ ಕೊಡಿ. ನಾಡಗೀತೆನ ತುಂಬ ಗೌರವ ಕೊಡೋದು ತುಂಬ ಇಂಪಾರ್ಟೆಂಟ್. ಎಲ್ಲರಿಗೂ ದೊಡ್ಡವ್ರಿಗಾಗಲಿ ಚಿಕ್ಕವ್ರಿಗಾಗಲಿ, ದೊಡ್ಡ ವ್ಯಕ್ತಿಗಳು ನಾಡಗೀತೆ ನೋಡಿದಾಗ ಎಲ್ಲರೂ ಕೇಳಿಸ್ಕೊಂಡು ಸ್ವಲ್ಪ ಗೌರವ ಸಲ್ಲಿಸಿ ನಮ್ಮ ಭಾರತ ಮಾತೆಗೆ, ಹಾಗೂ ನಮ್ಮ ಕುವೆಂಪು ಅವರಿಗೂ ಕೂಡ ಗೌರವವನ್ನು ಸಲ್ಲಿಸಿ. ಈ ಸಣ್ಣ ಪರಿಚಯ ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಹೆಚ್ಚಿನ ರೀತಿಯಲ್ಲಿ ಇನ್ಮೇಲೆ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಈಗ ಮುಂದಿನ ರೀತಿಯಲ್ಲಿ ಒಳ್ಳೆ ವೀಡಿಯೋಗಳು ಕೊಡೋಕ್ಕೆ ನೋಡ್ತೀನಿ ನಿಮಗೆ. ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರೂ ಧನ್ಯವಾದಗಳು. ಜೈ ಶ್ರೀರಾಮ್.